ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಹಾಕ್ರಾಂತಿಯನ್ನೇ ಮಾಡಿಬಿಟ್ರಲ್ಲ ಮೋದಿ. ಇದು ಮೋದಿ ವಿರೋಧಿಗಳೂ ಕೂಡ ಒಪ್ಪಿಕೊಳ್ಳಲೇಬೇಕಾದಂತಹ ಒಂದು ದೊಡ್ಡ ಬೆಳವಣಿಗೆ. ಭಾರತದ ಇತಿಹಾಸ ಕಂಡು ಕೇಳರಿಯದ ಬೆಳವಣಿಗೆ. ಯಾವುದು ಸಾಧ್ಯವೇ ಇಲ್ಲ ಅಂತ ಪ್ರತಿಪಕ್ಷದಲ್ಲಿ ಕೂತ ದೊಡ್ಡ ದೊಡ್ಡ ತಲೆಗಳು, ಎಕ್ಸ್ಪರ್ಟ್ಗಳು ಹೇಳಿದ್ರು, ಅದನ್ನ ಇವತ್ತು ಮೋದಿ ಸತ್ಯವಾಗಿಸಿದ್ದಾರೆ. ಮತ್ತು ಭಾರತದ ಭವಿಷ್ಯ ಬದಲಿಸುವಂತಹ ಒಂದು ಬಿಗ್ ಡೆವಲಪ್ಮೆಂಟ್, ಈ ವರ್ಷಾಂತ್ಯಕ್ಕೆ ಬರ್ತಿರುವಂತಹ ಅತಿ ದೊಡ್ಡ ಸುದ್ದಿ ಇದು. ಇದುವರೆಗಿನ ಅತಿ ದೊಡ್ಡ ಬಲ ಭಾರತಕ್ಕೆ ಸಿಗ್ತಿದೆ. ಡೀಟೇಲ್ಸ್ ಒನ್ ಬೈ ಒನ್ ಇಡ್ತಾ ಹೋಗ್ತೀವಿ. ಭಾರತೀಯರೆಲ್ಲ ಬಹಳ ಸಂತಸ ಪಡಬೇಕಾದಂತಹ ಸುದ್ದಿ ಇದು. ನಮ್ಮ ಮುಂದಿನ ಜನರೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿರ್ಧರಿಸ್ತಿರುವಂತಹ ಸುದ್ದಿ ಇದು ಇವತ್ತಾಗ್ತಿರೋದು. ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆರಂಭದಲ್ಲೇ ಹೇಳಿದ ಹಾಗೆ ಬಹಳ ದೊಡ್ಡ ವಿಷಯ ಇದು. ಮತ್ತು ಇದರ ಎಫೆಕ್ಟು, ಈಗಾಗಿರೋ ಬೆಳವಣಿಗೆ ಎಫೆಕ್ಟು ಇನ್ನೂ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಬಲ ಕೊಡುತ್ತೆ. ಮಹಾಕ್ರಾಂತಿಯೇ ಆಗ್ತಿದೆ ಭಾರತದಲ್ಲಿ. ನಮಗೆಲ್ಲ ಗೊತ್ತು, ಇವತ್ತು ಇಡೀ ಜಗತ್ತಿನ ಭವಿಷ್ಯ ನಿಂತಿರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ. ನಮ್ಮ ಮುಂದಿನ ಜನರೇಷನ್ ಭವಿಷ್ಯ ನಿಂತಿರೋದೇ ಈ AI ಮೇಲೆ. ಇಡೀ ಜಗತ್ತು ಅದರ ಮೇಲೆ ಇದೆ. ಈ AI ವಲಯದಲ್ಲಿ ಭಾರತ ಸೂಪರ್ ಪವರ್ ಆಗ್ತಿದೆ ಅನ್ನೋದೇ ಅತಿ ದೊಡ್ಡ ಸುದ್ದಿ. ಮೋದಿ ನಾಯಕತ್ವದಲ್ಲಿ ಆಗಿರುವ ದೊಡ್ಡ ಬೆಳವಣಿಗೆ ಏನಪ್ಪಾ ಅಂತ ಕೇಳಿದ್ರೆ, AI ಸಾಮರ್ಥ್ಯ ವಿಸ್ತರಣೆಗಾಗಿ 1.58 ಲಕ್ಷ ಕೋಟಿ, ಇದು ಸಣ್ಣ ಅಮೌಂಟ್ ಅಲ್ಲ, 1.58 ಲಕ್ಷ ಕೋಟಿಯನ್ನ ಮೈಕ್ರೋಸಾಫ್ಟ್ ಈಗ ಭಾರತದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ. ಮೈಕ್ರೋಸಾಫ್ಟ್ CEO ಸತ್ಯ ನಾಡೆಲ್ಲ ಇದನ್ನ ಘೋಷಣೆ ಮಾಡಿದ್ದಾರೆ. 1.58 ಲಕ್ಷ ಕೋಟಿ ರೂಪಾಯಿ ಬಂಡವಾಳವನ್ನ AI ವಿಸ್ತರಣೆಗೆ ಭಾರತದಲ್ಲಿ ಮಾಡ್ತಾ ಇರೋದು. ಇದು ಈ ಅಮೌಂಟು ಬರೀ ಭಾರತ ದೇಶದಲ್ಲ, ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಇಷ್ಟು ದೊಡ್ಡ ಅಮೌಂಟ್ ಬರ್ತಾ ಇರೋದು. AI ಪವರ್ ಭಾರತದಲ್ಲಿ ಹೇಗೆ ಸ್ಥಾಪಿಸಲ್ಪಡ್ತಾ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಚೀನಾಗೂ ಕೂಡ ಸೆಡ್ ಹೊಡೆಯೋ ರೀತಿಯಲ್ಲಿ ಭಾರತ ಏಷ್ಯಾದಲ್ಲಿಯೇ AI ಸೂಪರ್ ಪವರ್ ಆಗೋದಕ್ಕೆ ಮುನ್ನುಗ್ತಾ ಇದೆ. ಈಗ ಮೈಕ್ರೋಸಾಫ್ಟ್ ಕೊಟ್ಟಿರುವಂತಹ ದೊಡ್ಡ ಬಲ ಇದು. ನೋಡಿ, ಏಕಕಾಲಕ್ಕೆ ನಮಗೆ ಎಲ್ಲೆಲ್ಲಿಂದ ಬಲ ಬರ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೈಕ್ರೋಸಾಫ್ಟ್ ವಿಚಾರ ಮುಗಿಸ್ಬಿಡೋಣ. ಈಗ ಮೈಕ್ರೋಸಾಫ್ಟ್ ಏನು ಮಾಡುತ್ತೆ, ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡುತ್ತೆ. ಮಿಲಿಯನ್ ಆಫ್ ಯೂತ್ಸ್, ನಮ್ಮ ಯುವಕರನ್ನ ಟ್ರೈನಿಂಗ್ ಮಾಡುತ್ತೆ. ಈಗ ಆಲ್ರೆಡಿ ಏನಿತ್ತೋ ಅದು ನಂಬರ್ ಡಬಲ್ ಆಗುತ್ತೆ, ಆಲ್ಮೋಸ್ಟ್ ಡಬಲ್ ಆಗುತ್ತೆ ಮೈಕ್ರೋಸಾಫ್ಟ್ ಮಾಡುವಂಥ ಟ್ರೈನಿಂಗು ಭಾರತದಲ್ಲಿ. ಸೊ AI ತಂತ್ರಜ್ಞಾನದಲ್ಲಿ, ಸ್ಕಿಲ್ ಡೆವಲಪ್ಮೆಂಟಲ್ಲಿ, ಉದ್ಯೋಗ ಸೃಷ್ಟಿಯಲ್ಲಿ, ಕೌಶಲ್ಯ, ಮೂಲಸೌಕರ್ಯ ಎಲ್ಲದರಲ್ಲಿಯೂ ಕೂಡ ಬಹಳ ಶ್ರೇಷ್ಠವಾದಂತಹ ಒಂದು ಬೆಳವಣಿಗೆಗೆ ಭಾರತ AI ವಲಯದಲ್ಲಿ ಈಗ ತೆರೆದುಕೊಳ್ತಾ ಇದೆ. ಮೈಕ್ರೋಸಾಫ್ಟ್ನ ಈ ಮತ್ತೊಂದು ಬಹುದೊಡ್ಡ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, 2026ರಿಂದ 30ರ ಅವಧಿಯಲ್ಲಿ ಭಾರತದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಇದು. ಭಾರತ ಕ್ಲೌಡ್ ಕಂಪ್ಯೂಟಿಂಗ್ ಹಾಗೂ ಕೃತಕ ಬುದ್ಧಿಮತ್ತೆ ಅಂದರೆ AI ಹಿಂದೆನೆ ಮೈಕ್ರೋಸಾಫ್ಟ್ ಒಂದು ಘೋಷಣೆ ಮಾಡಿತ್ತು. ಏನಂತ, ಭಾರತದಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಹಾಗೂ AI ತಂತ್ರಜ್ಞಾನ ಸಾಮರ್ಥ್ಯದ ವಿಸ್ತರಣೆಗೆ ನಾವು 26,955 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡ್ತೀವಿ ಅಂತ ಹಿಂದೆ ಹೇಳಿದ್ರು. ಈಗ ಓವರ್ ಆಲ್ ಮಾಡ್ತಿರೋದೆಷ್ಟು, 26,000 ಕೋಟಿ ಎಲ್ಲ 1.5 ಲಕ್ಷ ಕೋಟಿಗೂ ಅಧಿಕ ಪ್ರಮಾಣದಲ್ಲಿ ಮಾಡ್ತಾ ಇರೋದು. 2024ರ ಫೆಬ್ರವರಿಯಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಾಗ, ಕಳೆದ ವರ್ಷ 2025ರ ಒಳಗಡೆ ತಂತ್ರಜ್ಞಾನ ವಲಯದ 20 ಲಕ್ಷ ಜನರಿಗೆ AI ಕೌಶಲ್ಯ ತರಬೇತಿ ಕೊಡೋದಾಗಿ ಅವರು ಘೋಷಣೆ ಮಾಡಿದ್ರು. ಈಗದು ಡಬಲ್, ಇನ್ನೂ ನಂಬರ್ ಜಾಸ್ತಿ ಆಗ್ತಾ ಇದೆ. ಸಣ್ಣ ನಗರಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದು ವೆರಿ ಇಂಪಾರ್ಟೆಂಟ್. ಮೋದಿ ಏನು ಮಾಡ್ತಿದ್ದಾರೆ ದೇಶದಲ್ಲಿ, ಭಾರತದ ಭವಿಷ್ಯ ಬದಲಾಗತ್ತೆ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಲಕ್ಷಗಟ್ಟಲೆ ಸ್ಕಿಲ್ ಡೆವಲಪ್ಮೆಂಟ್, AI ಭವಿಷ್ಯದ ಆಧಾರ ಅಲ್ವಾ ಇದು. ಇದನ್ನ ಎಲ್ಲಿ ಮಾಡ್ತಿದ್ದಾರೆ, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ತರಬೇತಿ ಕೊಡೋದಕ್ಕೆ ಈಗ ಮೈಕ್ರೋಸಾಫ್ಟ್ ಕೈಗೆತ್ಕೊಳ್ತಿರೋದು ಈ ಪ್ರಾಜೆಕ್ಟ್ ಅನ್ನ. ಹೈದರಾಬಾದ್ ಮೂಲದ ಇಂಡಿಯಾ ಸೌತ್ ಸೆಂಟ್ರಲ್ ಕ್ಲೌಡ್ ರೀಜನ್ ಮುಂದಿನ ವರ್ಷ ಕಾರ್ಯಾರಂಭ ಮಾಡಲಿದೆ ಅಂತ ಘೋಷಣೆ ಮಾಡಿದ್ರು. ಅದರಂತೆ ಈಗ
ಪ್ರಾಜೆಕ್ಟು ಕಿಕ್ ಸ್ಟಾರ್ಟ್ ಆಗ್ತಿದೆ. 2026ರಿಂದ 30ರ ಅವಧಿಯಲ್ಲಿ 1.5 ಲಕ್ಷ ಕೋಟಿ ಅಂದರೆ ಇದು ಏಷ್ಯಾದಲ್ಲಿ 1.58 ಲಕ್ಷ ಕೋಟಿ ಅಂದರೆ ಏಷ್ಯಾದಲ್ಲಿಯೇ ಪ್ರಪ್ರಥಮ ಇಂಥದ್ದೊಂದು ಡೆವಲಪ್ಮೆಂಟು. ಸೊ ಭಾರತದ ಭವಿಷ್ಯವನ್ನ ಬದಲಿಸ್ತಿದ್ದಾರಾ ಇಲ್ವಾ ಮೋದಿ, ಕ್ರಾಂತಿ ಆಗ್ತಿದೆಯಾ ಇಲ್ವಾ ಅನ್ನೋದಕ್ಕೆ ಶತ್ರುಗಳಿಗೆ, ಮೋದಿ ವಿರೋಧಿಗಳಿಗೆ, ಯಾರಿಗೇ ಡೌಟ್ ಇದ್ರು ಇದು ಒಂದು ನಂಬರ್ ಸಾಕು. ಭಾರತ ಇವತ್ತು ಎಲ್ಲಿದೆ, ಏನಾಗ್ತಿದೆ, ಯಾಕೆ ಇಂತಿಂಥ ಟೆಕ್ ದಿಗ್ಗಜರು ಭಾರತವನ್ನೇ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಬೇರೆ ರಾಷ್ಟ್ರಗಳಿವೆ, ಸೋ ಕಾಲ್ಡ್ ಬಲಿಷ್ಠ ನಂಬರ್ 1, 2 ರಾಷ್ಟ್ರಗಳಿವೆ. ಐಫೋನು, ಆ್ಯಪಲ್ಲು, ಅಮೆರಿಕಾದ ಟ್ರಂಪ್ ಕೂರಿಸ್ಕೊಂಡು ಭಾರತಕ್ಕೆ ಹೋಗಬೇಡಿ, ಮಾಡೋದಾದ್ರೆ ನಮ್ಮ ದೇಶದಲ್ಲಿ ಮಾಡಿ, ಇಲ್ಲ ಅಂದ್ರೆ ನಿಮಗೆ ಬುದ್ಧಿ ಕಲಿಸ್ತೀನಿ ಅಂದ್ರೆ ಐಫೋನ್ ಪ್ರೊಡಕ್ಷನ್ನು ಇನ್ನೂ ಜಾಸ್ತಿ ಆಯಿತು. ಚೀನಾವನ್ನ ಹಿಮ್ಮೆಟ್ಟಿಸೋ ರೀತಿಯಲ್ಲಿ ಭಾರತ ಐಫೋನ್ ಪ್ರೊಡಕ್ಷನ್ ಮಾಡ್ತಿದೆ. ಸೊ ಭಾರತನೇ ಯಾಕೆ ಬೇಕು ಆ್ಯಪಲ್ಗೆ ಅನ್ನೋದು ಸಿಂಪಲ್. ಭಾರತದಲ್ಲಾಗಿರೋ ಇನ್ಫ್ರಾಸ್ಟ್ರಕ್ಚರು, ಇಲ್ಲಿರುವಂಥ ಮ್ಯಾನ್ ಪವರು, ಇಲ್ಲಿರುವಂಥ ಸ್ಕಿಲ್ಲು ಎಲ್ಲ ಕಂಪನಿಗಳನ್ನು ಆಕರ್ಷಿಸ್ತಿದೆ ಮತ್ತು ಜಗತ್ತಿನ ಭವಿಷ್ಯ ಅಡಗಿರೋದು ಭಾರತದಲ್ಲಿ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಮೋದಿ ಇವತ್ತಿನ ಅಭಿವೃದ್ಧಿಯ ಮೂಲಕ. ಸೊ ಮೈಕ್ರೋಸಾಫ್ಟ್ ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಇರಬಹುದು, ಗೂಗಲ್ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಇರಬಹುದು, ಇವೆಲ್ಲ ಸುಮ್ಮನೆ ಆಗಿದ್ದಲ್ಲ ನೋಡಿ. AI ಹೂಡಿಕೆಯ ಬಂಪರ್ ನ್ಯೂಸ್ ಇದು ಭಾರತಕ್ಕೆ. ಇದು ಮೈಕ್ರೋಸಾಫ್ಟ್ ಆಯ್ತಾ, ಈಗಾಗಲೇ ಹೇಳಿದ ಹಾಗೆ ಗೂಗಲ್ AI ಹಬ್ ಅಕ್ಟೋಬರ್ ಅಲ್ಲಿ ಈಗಾಗಲೇ ಘೋಷಣೆ ಆಗಿದೆ. ಭಾರತದಲ್ಲಿ AI ಹಬ್, ಬಹಳ ದೊಡ್ಡ AI ಹಬ್ ಅನ್ನು ಸ್ಥಾಪಿಸೋದಕ್ಕೆ ಮುಂದಿನ 5 ವರ್ಷಗಳಲ್ಲಿ ಅಂದ್ರೆ 2030 ಕಳೆಯೋದ್ರ ಒಳಗಡೆ $15 ಕೋಟಿ ಅನ್ನ ಹೂಡಿಕೆ ಮಾಡೋ ಯೋಜನೆಯನ್ನು ಈಗಾಗಲೇ ಗೂಗಲ್ ಘೋಷಣೆ ಮಾಡಿದೆ. ಇದು ಅದಾನಿ ಗ್ರೂಪ್ ಸಹಭಾಗಿತ್ವದಲ್ಲಿ ದೇಶದ ಅತಿ ದೊಡ್ಡ ಡೇಟಾ ಸೆಂಟರ್ ಸ್ಥಾಪನೆಯಾಗಿ ಇಡೀ ಜಗತ್ತಿಗೆ ಸರ್ವಿಸ್ ಅನ್ನ ಭಾರತ ಕೊಡುತ್ತೆ. ಗೂಗಲ್ AI ಹಬ್ ಭಾರತದಲ್ಲಿ ಬಹಳ ವಿಸ್ತರಿಸಲ್ಪಡ್ತಾ ಇದೆ. ಈ ಗೂಗಲ್ AI ಹಬ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗದಂಥ ಒಂದು ಪವರ್ ಭಾರತಕ್ಕೆ, ಇಡೀ ಜಗತ್ತಿಗೆ ಪ್ರೊವೈಡ್ ಮಾಡುತ್ತೆ ಭಾರತ AI ಸರ್ವಿಸ್ ಅನ್ನ. ಈಗ ಮೈಕ್ರೋಸಾಫ್ಟ್ ಈ ರೀತಿ ಇನ್ವೆಸ್ಟ್ಮೆಂಟ್ ಆಗ್ತಿರೋದು, ಇದರ ಎಫೆಕ್ಟ್ ಏನಾಗುತ್ತೆ? ಈ ಟೆಕ್ ದೈತ್ಯ ಭಾರತವನ್ನ ಅರಸ್ಕೊಂಡು ಬಂದಿದೆ ಅಂದ್ರೆ ಬೇರೆಯವರೆಲ್ಲ ಓಡೋಡಿ ಬರ್ತಾರೆ. ಪಾಪ ಟ್ರಂಪ್ ಎಷ್ಟೆಲ್ಲ ಕಷ್ಟಪಟ್ಟು ಟ್ಯಾರಿಫ್ ಹೊಡೆತ ಕೊಟ್ಟು ಇನ್ವೆಸ್ಟರ್ಸು ಕಾಲ್ ಕೀಳೋ ಥರ ಮಾಡಿ, ರೂಪಾಯಿ ಬೆಲೆ ಬಿದ್ದೋಯ್ತು ಅಂತ ಬಾಯಿ ಬಡ್ಕೊಳ್ಳೋ ಥರ ಎಲ್ಲ ತಾತ್ಕಾಲಿಕವಾಗಿ ಒಂದಿಷ್ಟು ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಲ್ವಾ. ಅದಕ್ಕೂ ಕೌಂಟರ್ ಕೊಟ್ಟಿದ್ದಾಗಿದೆ. ನೀವು ರೂಪಾಯಿ ಬೆಲೆ ಬೀಳೋ ಥರ ಮಾಡಿದ್ರೆ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಕೊಳ್ತೀವಿ, ಚೀಪಾಗಿ ಸಿಗುತ್ತೆ ಬೇರೆ ರಾಷ್ಟ್ರದವ್ರಿಗೆ, ಸೊ ನಮ್ಮ ದಾರಿ ಓಪನ್ ಆಗುತ್ತೆ ಅಂತ ಅದಕ್ಕೂ ಕೌಂಟರ್ ಕೊಟ್ಟಿದ್ದಾಗಿದೆ. ಯಾವ ಸಣ್ಣ ಅವಕಾಶವನ್ನು ಭಾರತ ಬಿಡ್ತಿಲ್ಲ. ಆದರೆ ಈಗ ಸಣ್ಣ 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 ರಂಧ್ರಗಳನ್ನು ಮುಚ್ಚೋದಿಕ್ಕೆ ನೋಡ್ತಿದ್ದಾರೆ ಪಾಪ. ಆದ್ರೆ ಭಾರತದ ಭಾಗ್ಯದ ಬಾಗಿಲನ್ನ ಓಪನ್ ಮಾಡಿದ್ದಾರೆ ಮೋದಿ ಅನ್ನೋದು ಸ್ಪಷ್ಟವಾಗಿ ಈ ನಂಬರ್ ಅಲ್ಲಿ, ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಾಣಿಸ್ತಿದೆ. ಮೈಕ್ರೋಸಾಫ್ಟ್ ಬಂದಿದೆ ಇಷ್ಟು ದೊಡ್ಡ ಅಮೌಂಟ್ ಒಂದಿಗೆ ಅಂದ್ರೆ ಇನ್ನು ಮುಂದೆ ಕಾಣುತ್ತೆ ನಿಮಗೆ 2026ರಲ್ಲಿ ನಮ್ಮ ಶೇರ್ ಮಾರ್ಕೆಟು ಮತ್ತು ಇನ್ವೆಸ್ಟ್ಮೆಂಟ್ಸು, ಫಾರಿನ್ ಇನ್ವೆಸ್ಟ್ಮೆಂಟ್ಸು ಯಾವ ರೀತಿಯಲ್ಲಿ ಬರುತ್ತೆ. ಅದರಲ್ಲೂ ವಿಶೇಷವಾಗಿ AI ವಲಯದಲ್ಲಿ ನಮಗೆ ಬಂಪರ್ ಅಂದ್ರೂ ತಪ್ಪಿಲ್ಲ. ಜೊತೆಗೆ ನೋಡಿ ಸೆಮಿಕಂಡಕ್ಟರ್ ವಲಯಕ್ಕೆ ಸಂಬಂಧಪಟ್ಟಂತೆ ಕೂಡ ಗುಡ್ ನ್ಯೂಸ್ ಸಿಗ್ತಾ ಇದೆ. ಇಂಟೆಲ್ ಈಗ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆ ಆಗಿದೆ ನಿನ್ನೆ ಅಷ್ಟೇ. ಇಂಟೆಲ್ ಕೂಡ ಘೋಷಣೆ ಮಾಡಿದೆ ಭಾರತದ ಸೆಮಿಕಂಡಕ್ಟರ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ. ಇಂಟೆಲ್ ಖಂಡಿತವಾಗಿಯೂ ಭಾರತದ ಜೊತೆಗೆ ಬಹುದೊಡ್ಡ ಪ್ರೊಡಕ್ಷನ್ ಮಾಡೋದಿಕ್ಕೆ ಮುನ್ನುಗ್ಗಲಿದೆ. ದೊಡ್ಡ ಕಮಿಟ್ಮೆಂಟ್ಗೆ ನಾವು ಒಳಗಾಗ್ತಿದ್ದೀವಿ ಅನ್ನೋ ಘೋಷಣೆಯನ್ನ ಇಂಟೆಲ್ ಮುಖ್ಯಸ್ಥರು ಕೂಡ ಮೊಳಗಿಸಿದ್ದಾರೆ. ಸೊ ಸೆಮಿಕಂಡಕ್ಟರ್ ಮೋದಿ ಬಹಳಷ್ಟು ಸಲ ಹೇಳಿದ್ದಾರೆ ಭಾರತ ಈ ವಲಯ ಎಂಟರ್ ಆಗಿದ್ದೆ ತುಂಬಾ ಲೇಟ್ ಆಗಿ ಹೋಯ್ತು, ಯಾಕಂದ್ರೆ ಹಿಂದಿನವರು ಮಾಡಿದ ನೆಗ್ಲಿಜಿಯನ್ಸಿ ಬಂದವರನ್ನೂ ವಾಪಸ್ ಕಳಿಸಿದ್ರು. ಸೆಮಿಕಂಡಕ್ಟರ್ ಮಹತ್ವ ಅರಿಯದೆ, ಭವಿಷ್ಯ ಅರಿಯದೆ ಅಂತ ಕುಟುಕಿದ್ದಲ್ಲ, ನೆನಪಿದೆ ನಮ್ಗೆ. ಲೇಟ್ ಆದ್ರೂ ಲೇಟೆಸ್ಟ್ ಅನ್ನೋ ರೀತಿಯಲ್ಲಿ ಈಗ ಭಾರತ ಸೆಮಿಕಂಡಕ್ಟರ್ ವಲಯದಲ್ಲಿ ಅತಿ ವೇಗವಾಗಿ ಮುನ್ನುಗ್ತಾ ಇದೆ. ಮತ್ತೆ ಭರ್ಜರಿ ಇನ್ವೆಸ್ಟ್ಮೆಂಟ್ಗಳು ಕೂಡ ಆಗ್ತಿರೋದನ್ನು ಗಮನಿಸಬಹುದು. ಸರಿ, ಇದೆಲ್ಲ ಸುಮ್ಮನೆ ಆಗ್ತಿದೆಯಾ? ಹಾಗಾದ್ರೆ ಭಾರತಕ್ಕೆ ಈ ರೀತಿಯ ದಿಗ್ಗಜರು ಬಂದು ಲಕ್ಷ ಲಕ್ಷ ಕೋಟಿಯನ್ನು ಸುರಿತಿದ್ದಾರೆ ಅಂದ್ರೆ ಯಾಕಾಗ್ತಿದೆ? ಭಾರತದ ಆರ್ಥಿಕತೆಯ ವೇಗ ನಂಬರ್ 1, ಇಲ್ಲ ಆಗ್ತಿರುವಂತಹ ಪಾಲಿಸಿ, ಮ್ಯಾನುಫ್ಯಾಕ್ಚರಿಂಗು ಮತ್ತು ಅದಕ್ಕೂ ಕೊಟ್ಟಿರುವಂಥ ಒತ್ತು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಸುಧಾರಿಸಿದೆ ಅದೆಲ್ಲ ರೀಸನ್ ಅಲ್ಲ. ಆದರೆ ಇದನ್ನು ಅಷ್ಟು ಸಲೀಸಾಗಿ ಒಪ್ಪಿಕೊಳ್ಳದೆ ಇರೋರಿಗೆ ಈ ಒಂದು ಸುದ್ದಿ ಬಹುಶಃ ಉತ್ತರವನ್ನು ಕೊಡಬಹುದು ಅಂತ ಅನಿಸುತ್ತೆ. ಈಗ IMF ಒಂದು ಭರ್ಜರಿ
ರಿಪೋರ್ಟನ್ನು ಇಟ್ಟಿದೆ ನೋಡಿ ಜಗತ್ತಿನ ಮುಂದೆ. ಭಾರತದ UPI, ಎಲ್ಲರೂ ಈಗ QR ಕೋಡ್ ಇಟ್ಕೊಂಡು ಫೋನ್ಪೇ, ಗೂಗಲ್ ಪೇ, ಡಿಜಿಟಲ್ ಪೇಮೆಂಟಲ್ಲಿ ಭಾರತ ಹೆಂಗೆ ದಾಖಲೆ ಬರೆದಿದೆ ಗೊತ್ತಲ್ವಾ. ಈಗ IMF ನೋಡಿ UPIಯನ್ನು ಜಗತ್ತಿನ ಲಾರ್ಜೆಸ್ಟ್ ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ ಅಂತ ರೆಕಗ್ನೈಸ್ ಮಾಡಿದೆ. ಮೋದಿ UPI ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಾಗ ಏನಂತ ಕ್ರಿಟಿಸೈಸ್ ಮಾಡಿದರು ಕಾಂಗ್ರೆಸ್ನ ನಾಯಕರು, ಚಿದಂಬರಂ ಅವರು ಇರಬಹುದು, ಬೇರೆ ಬೇರೆ ಕಾಂಗ್ರೆಸ್ನ ಎಕ್ಸ್ಪರ್ಟ್ಗಳು, ಇವನ್ ಶಶಿ ತರೂರ್ ಅವರು ಕೂಡ ವಿರೋಧಿಸಿದ್ರು. ಬಟ್ ಆಮೇಲೆ ಅವ್ರು ಏನಂದ್ರು, ನಾನು ಮೋದಿ ಅವ್ರನ್ನ ಏನೋ ಅಂದುಕೊಂಡಿದ್ದೆ, ಸರಿಯಾಗಿ ತಿಳ್ಕೊಳ್ಳದೆ ಕಮೆಂಟ್ ಮಾಡಿದ್ದೆ, ಆದರೆ ಈಗ ಅರ್ಥ ಆಗ್ತಿದೆ ಅಂತ ಅವರು ತಿದ್ದುಕೊಂಡು ಬಿಟ್ರು, ರೂಟ್ ಚೇಂಜ್ ಮಾಡಿಬಿಟ್ರು. ಹಳ್ಳಿಗಳಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋ ಪ್ರಶ್ನೆಗಳನ್ನು ಅಂಥ ಪ್ರಶ್ನೆಗಳನ್ನು ಹಾಕಿದ್ರು. ಮತ್ತು ಇದೇನು ತರಕಾರಿ ಹಣ್ಣು ತಗೊಳ್ಳೋರಿಗೆ ದಿನಸಿ ಸಾಮಾನೆಲ್ಲ ಯಾವ ರೀತಿ ಮಾಡ್ತೀರಾ, ಅದೆಲ್ಲ ಆಗುತ್ತಾ UPIಯಲ್ಲಿ ಅಂತ ಕಾಲೆಳೆಯುವ ಪ್ರಯತ್ನ ಮಾಡಿದ್ರು. ಇವತ್ತು ಹಳ್ಳಿಯಲ್ಲಿ ಬಹುಶಃ ಬೇರೆ ದೇಶದ ಈ ವಿದೇಶಿ ಗಣ್ಯರು ಬಂದಾಗ ಇಲ್ಲಿ ಟೀ ಕುಡಿಸಿ UPI ಪೇಮೆಂಟ್ ಮಾಡಿಸ್ತಾರೆ ಮೋದಿ. ಆಗಾಗ ತೋರಿಸ್ತಾ ಇರ್ತಾರೆ ಭಾರತದ ಡಿಜಿಟಲ್ ಪವರ್ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇರ್ತಾರೆ. ರಾಹುಲ್ ಗಾಂಧಿಯವರು ಮೋದಿ ಎಲ್ಲರ ಕೈಗೆ ಮೊಬೈಲ್ ಕೊಟ್ಟು ಕೂರಿಸಿದ್ದಾರೆ, ಇವತ್ತಿನ ಜೆನ್ಸಿಯನ್ನು ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನು ಸತ್ಯ ಏನು ಸುಳ್ಳು, ಇವತ್ತು ಡಿಜಿಟಲ್ ಕ್ರಾಂತಿ ಭಾರತದಲ್ಲಿ ಹೇಗೆ ಆಗಿದೆ ಅನ್ನೋದಕ್ಕೆ ಇವತ್ತು IMF ಇಟ್ಟಿರುವ ಗರಿ, ಭಾರತಕ್ಕೆ ಮತ್ತೊಂದು ಹೆಮ್ಮೆಯ ಗರಿ. ಭಾರತದ UPI ಜಗತ್ತಿನಲ್ಲಿಯೇ ಲಾರ್ಜೆಸ್ಟ್ ರಿಯಲ್ ಟೈಮ್ ಪೇಮೆಂಟ್ ಸಿಸ್ಟಮ್ ಅನ್ನುವ ಹೆಗ್ಗಳಿಕೆಯನ್ನು ಗಳಿಸಿದೆ. ಇದು ಸುಮ್ಮನೆ ಅಲ್ಲ. ಇಂಥದ್ದೊಂದು ಪ್ರಯೋಗ ಮಾಡೋದಕ್ಕೆ ಭವಿಷ್ಯದ ದೂರದೃಷ್ಟಿ ಬೇಕು ಮತ್ತು ಬದಲಾವಣೆಯನ್ನು ಒಗ್ಗಿಕೊಳ್ಳುವ ಮನಸ್ಥಿತಿ ಬೇಕು, ಭವಿಷ್ಯವನ್ನು ಬದಲಿಸುವಂಥ ಕನಸಿರಬೇಕು. ಅದನ್ನು ಇವತ್ತು ಮೋದಿ ಸಾಕಾರಗೊಳಿಸಿದ್ದಾರೆ. ಸರ್ಟಿಫಿಕೇಟೇ ಕಾಣಿಸ್ತಿದೆ. ಇದನ್ನು ವಿರೋಧಿಸೋರಿದ್ರೆ ಲೆಕ್ಕದ ಸಮೇತ ದಾಖಲೆಯ ಸಮೇತ ನೋಡ್ಕೊಳ್ಬಹುದು. ಸೊ ಯಾಕೆ ಇಂಟೆಲ್ನಂತಹ ಕಂಪನಿ, ಮೈಕ್ರೋಸಾಫ್ಟ್ ಅಂತ ಕಂಪನಿ, ಗೂಗಲ್, AI ಹಬ್ ಭಾರತದಲ್ಲಷ್ಟೇ ಅಲ್ಲ ಇಡೀ ಏಷ್ಯಾದಲ್ಲೇ ಕಂಡರಿಯದ ಇನ್ವೆಸ್ಟ್ಮೆಂಟ್ ಯಾಕೆ ಈ ಸಲ ಹಿಂಗಾಗ್ತಿದೆ ಅಂದರೆ, ಈ ರೀತಿಯ ಬದಲಾವಣೆಗಳಿಂದ ಭಾರತವನ್ನು ಪರಿವರ್ತಿಸಿರುವ ರೀತಿ ಇವತ್ತು ಇಡೀ ಜಗತ್ತನ್ನು ಸೆಳೀತಾ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಭಾರತ ಎಷ್ಟು ವೇಗದಲ್ಲಿ ಬೆಳಿಬಹುದು, ಭಾರತ 4ನೇ ದೊಡ್ಡ ಆರ್ಥಿಕತೆ ಆಗೋದಕ್ಕೆ ಎಷ್ಟು ವರ್ಷಗಳು ಬೇಕು, ಅದಕ್ಕಿಂತ ಇಷ್ಟು ಮುಂಚೆನೆ ಹೇಗೆ ಸಾಧ್ಯ ಆಯಿತು? ಹಾಗಾದರೆ ಇನ್ನೇನು ನಾವು 3ನೇ ದೊಡ್ಡ ಆರ್ಥಿಕತೆ ಆಗೇ ಬಿಡ್ತೀವಿ. ಈ ರೀತಿಯ ಜಂಪ್ ಹೇಗೆ ಸಾಧ್ಯವಾಗ್ತಿದೆ ಭಾರತದಲ್ಲಿ? ಅದಕ್ಕೆ ಉತ್ತರ ಇದೆಲ್ಲ ಕಾಣಿಸ್ತಾ ಇದೆ. ಈಗ ನೋಡಿ ಅಮೆರಿಕ ಏನು ಹೇಳ್ತಾ ಇದೆ, ಭಾರತ ವೆರಿ ಟಫ್ ನಟ್ ಟು ಕ್ರ್ಯಾಕ್, ಟ್ರೇಡ್ ಡೀಲ್ ಭಾರತ ಜೊತೆಗೆ ಬಹಳ ಕಷ್ಟದಾಯಕವಾಗಿದೆ ಅವರನ್ನು ಒಪ್ಪಿಸೋದು ಅಂತ. ಪರಿಸ್ಥಿತಿ ಅಸಲಿಯತ್ ಏನು ಅಂತ ಈಗ ಬಿಚ್ಚಿಡ್ತಿದ್ದಾರೆ. ಆವತ್ತು ಟ್ರಂಪ್ ಒಪ್ಕೊಂಡ್ಬಿಟ್ರು, ತೈಲ ತರೋದು ನಿಲ್ಲಿಸ್ಕೊಂಡ್ಬಿಟ್ರು, ಏನೇನೋ ಬಾಯಿಗೆ ಬಂದಂಗೆ ಮಾತಾಡಿದ್ದ ಅಮೆರಿಕ ಕೂಡ ಈಗ ಒಪ್ಕೊಳ್ತಿದೆ. ಪಿಯೂಷ್ ಗೋಯಲ್ ಸಿಂಗಲ್ ಲೈನ್ ಆನ್ಸರ್ ಕೊಟ್ಟಿದ್ದಾರೆ, ನಾವೆಲ್ಲ ಡೆಡ್ ಲೈನ್ ಎಲ್ಲ ಇಟ್ಕೊಂಡು ಟ್ರೇಡ್ ಡೀಲ್ ಮಾತುಕತೆ ಮಾಡ್ತಾ ಇಲ್ಲ, ಮ್ಯೂಚುವಲಿ ಬೆನಿಫಿಷಿಯಲ್ ಡೀಲ್ಸ್ ಓಕೆ ಆದರೆ ಮಾತ್ರ ಈ ಡೀಲ್ ಅನ್ನೋದನ್ನು ಈಗ ಖಡಾಖಂಡಿತವಾಗಿ ಹೇಳಿರೋದು. ಸೊ ಅಮೆರಿಕ ಭಾರತವನ್ನು ಏನೇನೆಲ್ಲ ನೋಡ್ತಿದೆ ಆಟ ಆಡ್ಸೋಕೆ. ಈಗ ಅಕ್ಕಿ ಟ್ಯಾರಿಫು ಅಂತ ಹೊಸ ವರ್ಷ ತೆಗಿತಿದ್ದಾರೆ. ಭಾರತವನ್ನು ಅಕ್ಕಿ ವಿಚಾರದಲ್ಲಿ ಆಟ ಆಡಿಸೋಕೆ ಸಾಧ್ಯನಾ? ಅಮೇರಿಕಕ್ಕೆ ಬೇಕಾದ್ರೆ ಫ್ರೀ ಆಗೇ ಕೊಟ್ಬಿಡ್ತೀವಿ ಅಕ್ಕಿನ ಅನ್ನೋ ರೀತಿಯಲ್ಲಿ ಟ್ರೋಲ್ಗಳು ಈಗ ಸಿಕ್ಕಾಪಟ್ಟೆ. ಅಕ್ಕಿ ಮೇಲೆ ಟ್ಯಾರಿಫ್ ಹಾಕಿದ್ರೆ ನಮಗೆ ಸಣ್ಣ ಪ್ರಮಾಣದಲ್ಲೂ ನೀವು ಏನೂ ಮಾಡೋಕ್ಕಾಗಲ್ಲ. ಬಟ್ ಅಮೇರಿಕ ಶೇಕ್ ಆಗುತ್ತೆ, ಅಕ್ಕಿ ಬೆಲೆ ಏರಿಕೆಯಾಗಿ ಬಾಯ್ ಬಡ್ಕೊಳ್ತಾರೆ, ನೆನಪಿರಲಿ ಅನ್ನೋ ಸಂದೇಶ. ಸೊ ಯಾವ ದಾರಿ ಹಿಡಿದ್ರು ಟ್ರಂಪ್ಗೆ ತಿರುಗುಬಾಣವಾಗುವಂತೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಈಗ ಭಾರತ. ಸೊ ಮೋದಿ ಭಾರತದಲ್ಲಿ ಕ್ರಾಂತಿ ಮಾಡಿದ್ದಾರಾ ಇಲ್ವಾ? ಯಾಕೆ ಇಡೀ ದೇಶ ಮೋದಿ ಅಂತಿದೆ? ಯಾಕೆ ಇಡೀ ದೇಶ ಮತ್ತೆ ಮೋದಿ? 75 ವರ್ಷ ಆಯಿತು ಅವ್ರಿಗೆ, 85 ವರ್ಷ ಆಯಿತೋ ಬೇಕಾಗಿಲ್ಲ, ಮೋದಿ ಮತ್ತೊಮ್ಮೆ ಬೇಕು ಅಂತ ಯಾಕೆ ಬಯಸ್ತಿದೆ ಅಂದರೆ ಇದೇ ಕಾರಣಕ್ಕೆ ಇತಿಹಾಸವನ್ನು ಸೃಷ್ಟಿಸ್ತಿದ್ದಾರೆ ನಮ್ಮ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.